2024 ಪರ್ಫಾರ್ಮೆನ್ಸ್ ಒಂದನ್ನೇ ತಗೊಂಡ್ರೆ ಇನ್ಫ್ಯಾಕ್ಟ್ ಗೋಲ್ಡ್ ಆಸ್ ಔಟ್ಶೈನ್ಡ್ ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ. ಸರಾಸರಿ 2024ರಲ್ಲಿ IT ಕ್ಷೇತ್ರದ ಶೇರ್ಗಳನ್ನು ತಾವು ನೋಡೋದಾದ್ರೆ ಆವರೇಜ್ ಆಗಿ 40 to 50% ರಿಟರ್ನ್ ಅನ್ನ ಕೇವಲ 2024 ಕೊಟ್ಟಿದೆ. ಕಳೆದ 50 ವರ್ಷದ ಟ್ರ್ಯಾಕ್ ರೆಕಾರ್ಡ್ ತಗೊಳ್ಳಿ. ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಬಂದಿರೋ ರಿಟರ್ನ್ಗಳು ರಿಯಲ್ ಎಸ್ಟೇಟ್ ಅಲ್ಲೂ ಬಂದಿಲ್ಲ, ಗೋಲ್ಡ್ ಅಲ್ಲೂ ಬಂದಿಲ್ಲ, ಹಾಗೂ ಯಾವುದೇ ಕ್ಷೇತ್ರ ಯಾವುದೇ ಅಸೆಟ್ ಕ್ಲಾಸು ಕೂಡ ಕೊಟ್ಟಿಲ್ಲ. ಎಲ್ಲೂ ಕೂಡ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ಗಳು ಬರೋದಿಲ್ಲ. ಆದರೆ ಶೇರ್ ಪೇಟೆಯಲ್ಲಿ ಈ ಅತಿ ಆಸೆ, ಗ್ರೀಡ್ ಮತ್ತೆ ಫಿಯರ್ಗೆ ಸೇರಿಕೊಂಡು ಅನೇಕ ಜನ ಇವತ್ತು ಅವರು ಅವರ ಲೈಫನ್ನು ಆಗಿರ್ಬೋದು, ಫ್ಯಾಮಿಲಿ ಲೈಫನ್ನು ಆಗಿರ್ಬೋದು ಕಳ್ಕೊಂಡಿದ್ದಾರೆ. 2025ಕ್ಕೆ ನನ್ನ ನಿರೀಕ್ಷೆ ಇರೋದು ಈ IT ಸೆಕ್ಟರಿನ ಪರ್ಫಾರ್ಮೆನ್ಸು ಮುಂದುವರಿಯುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 2024 ಮುಗಿತಾ ಇದೆ. 2025ರ ಹೊಸರಿನಲ್ಲಿ ನಾವಿದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾವ ರೀತಿ ದುಡ್ಡನ್ನು ಸಂಪಾದಿಸ್ಬೋದು, 2024 ಹೇಗಿತ್ತು, 2025ರಲ್ಲಿ ಯಾವ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕೆ ನಮಗೆ ವಿಷಯದ ತಜ್ಞರಾಗಿ CA ರುದ್ರಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರುದ್ರಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಂದಹಾಗೆ ವಿಶ್ವವಾಣಿಯ ಈ ವಿಶೇಷ ಎಪಿಸೋಡನ್ನು ನಾವು 2024ರಲ್ಲಿ ಶೇರ್ ಮಾರ್ಕೆಟ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಮೊದಲ ಒಂದು ತಿಳ್ಕೊಳ್ಳೋಣ ಅಂತ ತಮ್ಮಿಂದ. 2024ನೇ ಇಸ್ವಿಯಲ್ಲಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನ ತಾವು ನೋಡಿದ್ರೆ 12% ರಿಟರ್ನ್ ಅನ್ನ ಕೊಟ್ಟಿದೆ. ಇವತ್ತು ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ತಾವು ಹೂಡಿಕೆ ಮಾಡಿದ್ರೆ 6ರಿಂದ 7% ರಿಟರ್ನ್ ಬರುತ್ತೆ. ಕೆಲವರೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಹಾಕ್ಬಿಟ್ರೆ ನಮಗ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಂತಾರೆ, ಆದ್ರೆ ಅಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ. ನಾನು ಯಾವಾಗ್ಲೂ ಜನರಿಗೆ ಹೇಳ್ತೀನಿ, ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಿರೀಕ್ಷತೆ ಅಥವಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ರಿಟರ್ನ್ ಜಾಸ್ತಿ ಅನ್ಕೊಂಡು ಅಲ್ಲಿ ಹಾಕಬೇಡಿ, ರಿಸ್ಕ್ ಅನ್ನು ಕೂಡ ಖಂಡಿತ ನೋಡಬೇಕಾಗತ್ತೆ. ಯಾಕಂದ್ರೆ ಉದಾಹರಣೆಗೆ ನೀವು ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕಿದ್ರೆ ಗಣೇಶನಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಗೊತ್ತಾಗಲ್ಲ. ಸೊ ಅದೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್ ಇಂಥ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಬಡ್ಡಿ ದರ ಒಂಚೂರು ಕಡಿಮೆ ಇರ್ಬೋದು, ಆದ್ರೆ ನಿಮ್ಮ ಬಂಡವಾಳ ಸೇಫ್ಟಿ ಇರುತ್ತೆ. ಸೊ ವಿಶ್ವವಾಣಿಯ ಈ ಮೊದಲನೇ ರುದ್ರಮೂರ್ತಿಯ ಕಾರ್ಯಕ್ರಮದ ಮುಖಾಂತರ ನಾನು ಜನರಿಗೆ ಏನ್ ಹೇಳ್ತೀನಿ, ಬರೀ ರಿಟರ್ನ್ ಒಂದೇ ನೋಡೋದಲ್ಲ, ರಿಸ್ಕ್ ಅನ್ನು ಕೂಡ ನೋಡ್ಬೇಕಾಗತ್ತೆ. ಈಗ ನಮಗ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರೀ 6% ಬಡ್ಡಿ ಕೊಡ್ತಾರೆ, ಅದೇ ನಮಗೆ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 12% ಕೊಟ್ಬಿಡ್ತಾರೆ. ನಾವು ಅಲ್ಲೋಗಿ ಹೂಡಿಕೆ ಮಾಡೋಣ ಅಂತ ಮಾಡಿದ್ರೆ ನೀವು ಹಾಕಿರೋ ಬಂಡವಾಳಕ್ಕೇನೆ ಸೇಫ್ಟಿ ಇಲ್ಲ ಅಂದ್ರೆ, ರಿಟರ್ನ್ ಒಂದೇ ನೋಡ್ತಾ ಇದ್ರೆ ತಮ್ಮ ಬಂಡವಾಳ ವಾಪಸ್ ಬರಲ್ಲ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸೊ ವಾರನ್ ಬಫೆಟ್ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀವು ಹೂಡಿಕೆ ಮಾಡುವಾಗ 2 ಅಂಶಗಳನ್ನ, ರೂಲ್ಸ್ ಗಳನ್ನ ಫಾಲೋ ಮಾಡಿ. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದಿ ದುಡ್ದಿರುವಂತಹ ಹಣವನ್ನ ಲಾಸ್ ಮಾಡ್ಕೋಬೇಡಿ, ಹಾಳು ಮಾಡ್ಕೋಬೇಡಿ. ಇದು ರೂಲ್ 1. ರೂಲ್ 2, ಡೋಂಟ್ ಫರ್ಗೆಟ್ ರೂಲ್ 1 ಅಂತ ಹೇಳ್ತಾರೆ. ಅಂದ್ರೆ ಬಂಡವಾಳದ ಸೇಫ್ಟಿ, ನಿಮ್ಮ ಏನ್ ಕ್ಯಾಪಿಟಲ್ ಹಾಕಿರ್ತೀರಲ್ಲ ಅದರ ಸೇಫ್ಟಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಇವತ್ತು 2024ನೇ ಇಸ್ವಿ ತಮ್ಮ ಪ್ರಶ್ನೆಯನ್ನ ನೋಡೋದಾಯ್ತು ಅಂದ್ರೆ, ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಏನು ಸೂಚ್ಯಾಂಕ ಅಂತ ನಾವು ಹೇಳ್ತೀವಿ. ಒಟ್ಟಾರೆ ರಿಟರ್ನ್ ಏನ್ ಬಂತು ಅಂತ ತಾವು ನೋಡೋದಾದ್ರೆ ಆವರೇಜ್ ಆಗಿ 12% ರಿಟರ್ನ್ ಅನ್ನ 2024ನೇ ಇಸ್ವಿಯಲ್ಲಿ ನಾವು ನೋಡಿದೀವಿ. ಕೋವಿಡ್ ಆದ ನಂತರ ತಾವು ನೋಡಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ರಿಟರ್ನ್ ಗಳನ್ನ ಕೊಡ್ತಾ ಬಂದಿದೆ. ಸೊ 2024ಅಲ್ಲಿ ಗೋಲ್ಡ್ ರಿಟರ್ನ್ ಅನ್ನ ತಾವು ನೋಡೋದಾದ್ರೆ, ಸಿಲ್ವರ್ ರಿಟರ್ನ್ ಗಳನ್ನ ನೋಡೋದಾದ್ರೆ, ಹಾಗೆ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಗಳ ರಿಟರ್ನ್ ಗಳನ್ನ ನೋಡೋದಾದ್ರೆ, ಇದು ಎಲ್ಲವೂ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಏನ್ ರಿಟರ್ನ್ ಬಂತು 2024 ಅದಕ್ಕೂ ಜಾಸ್ತಿ ಬಂದಿದೆ. ಉದಾಹರಣೆಗೆ ನಾನು ಚಿನ್ನದ ರಿಟರ್ನ್ ಅನ್ನ ನೋಡಿದ್ರೆ
ಹತ್ತತ್ರ 20% ರಿಟರ್ನ್ ಅನ್ನ 2024ನೇ ಇಸ್ವಿಯಲ್ಲಿ ಗೋಲ್ಡ್ ಕೊಟ್ಟಿದೆ. ಅದೇ ತರ ತಾವು ಸಿಲ್ವರ್ ಅನ್ನ ನೋಡೋದಾದ್ರೆ ಅದು ಇನ್ನೊಂದ್ ಚೂರ್ ಜಾಸ್ತಿ ಕೊಟ್ಟಿದೆ, ಹತ್ತತ್ರ 23% ರಿಟರ್ನ್ ಅನ್ನ ಕೇವಲ 2024ನೇ ಇಸ್ವಿಯಲ್ಲಿ ಸಿಲ್ವರ್ ಕೊಟ್ಟಿದೆ. ಅದರ ಮುಖ್ಯ ಏನಾಗುತ್ತೆ ಅಂದ್ರೆ 2024ನಲ್ಲಿ ಗೋಲ್ಡ್ ಅಲ್ಲಿ ನಿಮಗೆ 20% ರಿಟರ್ನ್, ಸಿಲ್ವರ್ ಅಲ್ಲಿ 23%, ಷೇರುಪೇಟೆಯಲ್ಲಿ 12% ರಿಟರ್ನ್ ಬಂದಿದೆ. ಆದ್ರೆ 2025ಕ್ಕೆ ಏನಾಗುತ್ತೆ, ಯಾವ ಕ್ಷೇತ್ರಗಳಲ್ಲಿ ನಾವು ಹೂಡಿಕೆ ಮಾಡಬೇಕು, ಯಾಕಂದ್ರೆ ಜನಕ್ಕೆ ಏನ್ ಇವತ್ತು ಕುತೂಹಲ ಅಂದ್ರೆ ನೆಕ್ಸ್ಟ್ ಯಾವುದು, ನಾವೇನ್ ಹೂಡಿಕೆ ಮಾಡಬೇಕು, ಆ ಪ್ರಶ್ನೆ ತಾವು ಕೇಳಿದಾಗ್ಲೂ ಉತ್ತರ ಕೊಡ್ತೀನಿ. ಆದ್ರೆ 2024 ಪರ್ಫಾರ್ಮೆನ್ಸ್ ಒಂದನ್ನೇ ತಗೊಂಡ್ರೆ ಇನ್ಫ್ಯಾಕ್ಟ್ ಗೋಲ್ಡ್ ಆಸ್ ಔಟ್ಶೈನ್ಡ್ ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಅನೇಕ ಶೇರ್ಗಳನ್ನ ತಾವು ಒಂದೊಂದಾಗಿ ತಗೊಂಡ್ರೆ, ಉದಾಹರಣೆಗೆ ಅದರಲ್ಲಿ ಬಂದಿರೋ ರಿಟರ್ನ್ ಗಳನ್ನ ತಾವು ತಗೊಂಡ್ರೆ, ಎಸ್ಪೆಷಲಿ ಐ ಟಿ ಸೆಕ್ಟರ್ನ ತಾವು ತಗೊಂಡ್ರೆ, ಕೋಫೋರ್ಜ್ ಆಗಿರ್ಬೋದು ಅಥವಾ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಆಗಿರ್ಬೋದು, ಈ ತರ ಐ ಟಿ ಕ್ಷೇತ್ರದ ಶೇರ್ಗಳು ಇನ್ಕ್ಲೂಡಿಂಗ್ ಇವನ್ ಇನ್ಫೋಸಿಸ್, TCS, ಟೆಕ್ ಮಹೇಂದ್ರ, ವಿಪ್ರೋ, ಈ ಶೇರ್ಗಳನ್ನ ತಾವು ತಗೊಳೋದಾದ್ರೆ ಕೇವಲ 2024 ಒಂದೇ ಒಂದು ಇಸ್ವಿಯಲ್ಲಿ ಇನ್ಫ್ಯಾಕ್ಟ್ ಐ ಟಿ ಕ್ಷೇತ್ರದಲ್ಲಿ ಡಿಕ್ಸನ್ ಟೆಕ್ನಾಲಜಿ ಅಂತ ಒಂದೇ ಒಂದು ಶೇರ್ ಅಲ್ಲಿ ಕೇವಲ ಕಳೆದ 3-4 ತಿಂಗಳಲ್ಲೇನೆ ಹತ್ತತ್ರ 40ರಿಂದ 60% ರಿಟರ್ನ್ ಗಳನ್ನು ಕೊಟ್ಟಿದೆ. ಸರಾಸರಿ 2024ರಲ್ಲಿ ಐ ಟಿ ಕ್ಷೇತ್ರದ ಶೇರ್ಗಳನ್ನ ತಾವು ನೋಡೋದಾದ್ರೆ ಆವರೇಜ್ ಆಗಿ 40 to 50% ರಿಟರ್ನ್ ಅನ್ನ ಕೇವಲ 2024 ಅಲ್ಲಿ ಕೊಟ್ಟಿದೆ. ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ನೋಡಿದ್ರೆ 12% ರಿಟರ್ನ್ ಇದೆ. ಆದ್ರೆ ಐ ಟಿ ಶೇರ್ ಅನ್ನ ತಾವು ಸೆಕ್ಟರ್ ಅನ್ನ ತಗೊಂಡು ನಾನು ಹೇಳದಂತ ಈ ಶೇರ್ಗಳ ರಿಟರ್ನ್ ಗಳನ್ನ ನೋಡಿದ್ರೆ ಆವರೇಜ್ ಆಗಿ 30 to 50% ರಿಟರ್ನ್ ಅನ್ನ ಕೇವಲ 2024 ಅಲ್ಲೇ ಕೊಟ್ಟಿದೆ. ಸೊ ಹಾಗಾಗಿ 2025ಗೆ ನಮಗೆ ಮುಖ್ಯವಾಗಿ ಏನ್ ನೋಡಬೇಕು ಅಂದ್ರೆ ಯಾವ ಕ್ಷೇತ್ರದ ಶೇರ್ಗಳು ಪರ್ಫಾರ್ಮ್ ಮಾಡುವ ಸಾಧ್ಯತೆ ಚೆನ್ನಾಗಿದೆ, ಅದರಲ್ಲಿ ಯಾವ ಸ್ಟಾಕ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾರನ್ ಬಫೆಟ್ ಇದನ್ನ ಇನ್ನೊಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಬರೀ ಫಾರೆಸ್ಟ್ ಅನ್ನ ನೋಡಬೇಡಿ, ನಿಮ್ಮ ಇಂಡಿವಿಜುವಲ್ ಟ್ರೀ ಅನ್ನ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಬಂದು ಇಡೀ ಕಾಡಿದ್ದಂಗೆ, ಫಾರೆಸ್ಟ್ ಅನ್ನ ನೋಡ್ತಿದ್ದಂಗೆ, ಆದ್ರೆ ಆ ಫಾರೆಸ್ಟ್ ಅಲ್ಲಿ ನಿಮ್ಮ ಮರ ಯಾವುದು ಅಂದ್ರೆ ನಿಮ್ಮ ಸೆಕ್ಟಾರ್ ಮತ್ತೆ ನಿಮ್ಮ ಸ್ಟಾಕ್ ಯಾವುದು ಅದನ್ನು ಕೂಡ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ರಿಟರ್ನ್ಸ್ ಗಳನ್ನ ತಾವು ನೋಡೋದಾದ್ರೆ ನಾನು ಹೇಳ್ದಂಗೆ 30-50% ರಿಟರ್ನ್ಸ್ ಗಳನ್ನ ಆ ಸೆಕ್ಟಾರ್ ಮತ್ತೆ ಆ ಶೇರ್ಸ್ ಗಳು ಕೊಟ್ಟಿದೆ. ಆಮೇಲೆ ಇವತ್ತು ಕೂಡ ಕಳೆದ 50 ವರ್ಷದ ಟ್ರ್ಯಾಕ್ ರೆಕಾರ್ಡ್ ತಗೊಳ್ಳಿ, ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಬಂದಿರೋ ರಿಟರ್ನ್ಗಳು ರಿಯಲ್ ಎಸ್ಟೇಟ್ ಅಲ್ಲೂ ಬಂದಿಲ್ಲ, ಗೋಲ್ಡ್ ಅಲ್ಲೂ ಬಂದಿಲ್ಲ, ಹಾಗೂ ಯಾವುದೇ ಕ್ಷೇತ್ರ ನೀವು ಬ್ಯಾಂಕ್ ಡೆಪಾಸಿಟ್ ಕಂಪೇರ್ ಮಾಡಿ, ಇನ್ಶೂರೆನ್ಸ್ ಕಂಪೇರ್ ಮಾಡಿ, ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿರುವಂತಹ ರಿಟರ್ನ್ಸ್ ಗಳನ್ನ ಯಾವ ಕ್ಷೇತ್ರದ ಬೇರೆ ಯಾವುದೇ ಅಸೆಟ್ ಕ್ಲಾಸು ಕೂಡ ಕೊಟ್ಟಿಲ್ಲ. ಅದರ ಜೊತೆಗೆ ಇವತ್ತು ನೀವು ವಿಶ್ವದ 10 ಶ್ರೀಮಂತರು ಯಾರಿದ್ದಾರೆ ಅಂತ ಲಿಸ್ಟ್ ತಗೊಳ್ಳಿ, ಭಾರತದ 10 ಶ್ರೀಮಂತರ ಲಿಸ್ಟ್ ತಗೊಳ್ಳಿ, ಕರ್ನಾಟಕದ 10 ಶ್ರೀಮಂತರ ಲಿಸ್ಟ್ ತಗೊಳ್ಳಿ, ಯಾರೂ ಕೂಡ ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಟಾಪ್ 10 ಅಲ್ಲಿ ಬಂದಿದ್ದೀನಿ, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಟಾಪ್ 10 ಅಲ್ಲಿ ಬಂದಿದ್ದೀನಿ ಅನ್ನೋರು ಇಲ್ಲ. ಅಂದರೆ ಷೇರುಪೇಟೆಯಲ್ಲಿ ಮಾತ್ರ ಅಂತಹ ಒಳ್ಳೆ ಉತ್ತಮ ರಿಟರ್ನ್ ಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲೇ ಹೈಯೆಸ್ಟ್ ಲಾಸ್ ಗಳನ್ನು ಕೂಡ ಮಾಡ್ಕೊಂಡಿರೋರು ಇದ್ದಾರೆ. ಎಲ್ಲೂ ಕೂಡ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ಗಳು ಬರೋದಿಲ್ಲ. ಆದ್ರೆ ಷೇರುಪೇಟೆಯಲ್ಲಿ ಈ ಅತಿ ಆಸೆ, ಗ್ರೀಡ್ ಮತ್ತೆ ಫಿಯರ್ ಗೆ ಸೇರ್ಕೊಂಡು ಅನೇಕ ಜನ ಇವತ್ತು ಅವರು ಅವರ ಲೈಫ್ ಅನ್ನ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಅನ್ನ ಆಗಿರ್ಬೋದು ಕಳ್ಕೊಂಡಿದ್ದಾರೆ. ಅನೇಕ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಅದು ಯಾವ ರೀತಿ ಮಾಡಬಾರದು ಅಂದ್ರೆ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಖಂಡಿತವಾಗಿ ಕೂಡ ಆ ಒಂದು ಮಾರ್ಗದರ್ಶನವನ್ನ ನಮ್ಮ ವೀಕ್ಷಕರು ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದಾರೆ. ಈಗ ಅಫ್ಕೋರ್ಸ್ ಈಗ 2024ರಲ್ಲಿ ತಾವು ಹೇಳಿದರೆ ಐ ಟಿ ಕ್ಷೇತ್ರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತ. ಈಗ 2025 ಬಗ್ಗೆ ನಾವು ನೋಡಿದ್ರೆ ಯಾವ ಸೆಕ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು, ಮತ್ತು ಮುಖ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅದು ಬಹಳ ಹೆಚ್ಚು ಆದಾಯವನ್ನು ಕೊಡ್ಬೋದು ಅಂತ ತಮ್ಗೆ ಅನಿಸುತ್ತೆ ಅಂತ ನೋಡಿ. 2025ಕ್ಕೆ ನನ್ನ ನಿರೀಕ್ಷೆ ಇರೋದು ಈ ಐ ಟಿ ಸೆಕ್ಟರಿನ ಪರ್ಫಾರ್ಮೆನ್ಸು ಮುಂದುವರಿಯುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಯಾಕೆ ಅಂದ್ರೆ ಜನವರಿ 20ಕ್ಕೆ ಏನ್ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಅವರು ಏನ್ ಪೊಸಿಷನ್ ನ ತಗೊಂತಾರೆ ಅಂಡ್ ಹಿ ವಿಲ್ ಸ್ಟಾರ್ಟ್ ಇಸ್ ವರ್ಕ್, ಇದು ನಮ್ಮ ಇಂಡಿಯನ್ ಐ ಟಿ ಕಂಪನೀಸ್ ಗಳಿಗೆ ತುಂಬಾ ಪಾಸಿಟಿವ್ ಆದಂತಹ ಅಂಶ. ಸೊ ಐ ಟಿ ಕ್ಷೇತ್ರದಲ್ಲಿ ಇವತ್ತು ಕೂಡ ಇಫ್ ಯು ಇನ್ವೆಸ್ಟ್ ಇನ್ ಕಂಪನೀಸ್ ಲೈಕ್ ಇನ್ಫೋಸಿಸ್, TCS, HCL ಟೆಕ್ನಾಲಜಿ, ಟೆಕ್ ಮಹೇಂದ್ರ, ವಿಪ್ರೋ,
ಈ ಎಲ್ಲಾ ಷೇರ್ಗಳಲ್ಲಿ ಇವಾಗ್ಲೂ ಕೂಡ 2025ಗೆ ಉತ್ತಮ ಪರ್ಫಾರ್ಮೆನ್ಸ್ ಬರುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗೂ ನಾನು ಅನೇಕ ಸೆಕ್ಟಾರ್ಗಳು ಮತ್ತೆ ಶೇರ್ಗಳನ್ನ ಇವತ್ತು ಹೇಳ್ತಾ ಇರ್ತೀನಿ. ಖಂಡಿತವಾಗ್ಲೂ ಡಿಸ್ಕ್ಲೋಸರ್ ಆಗಿ ಪರ್ಸನಲಿ ನನಗೆ ಹಾಗೂ ನನ್ನ ತಂಡದವರು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಕ್ಲೈಂಟ್ಸ್ಗೂ ಕೂಡ ಇದರಲ್ಲಿ ಎಕ್ಸ್ಪೋಜರ್ ಇರುವ ಸಾಧ್ಯತೆ ಡೈರೆಕ್ಟ್ ಹಾಗೂ ಇಂಡೈರೆಕ್ಟ್ ಆಗಿ ಇದ್ದೇ ಇರುತ್ತೆ. ವೀಕ್ಷಕರು ಕೂಡ ಅವ್ರಿಗೆ ಅದು ಸೂಟ್ ಆಗುತ್ತಾ ಅವರ ಫಿನಾನ್ಷಿಯಲ್ ಕನ್ಸಲ್ಟೇಷನ್ ಅನ್ನ ಮಾಡಿ ಅವರು ಡಿಸಿಷನ್ ಅನ್ನ ತಗೊಳೋದು ಉತ್ತಮ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಖಂಡಿತ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು, ಅನೇಕ ಲೈವ್ ಸ್ಟಾಕ್ಸ್ ಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತೀನಿ. ಸೊ ಡಿಸ್ಕ್ಲೈಮರ್ ಆಗಿ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ IT ಸೆಕ್ಟರ್ ಈ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಯುವ ಸಾಧ್ಯತೆ 2025 ಅಲ್ಲಿ ಹೆಚ್ಚಿದೆ. ಡೊನಾಲ್ಡ್ ಟ್ರಂಪ್ 20th ಜನವರಿ 20th ಅವರು ಪೊಸಿಷನ್ ಬಂದಿದ ತಕ್ಷಣನೇ ಇದಕ್ಕೆ ಖಂಡಿತವಾಗ್ಲೂ ಪೂರಕವಾಗಿದೆ, ಪಾಸಿಟಿವ್ ಆಗಿದೆ ಅಂತ ಹೇಳ್ತೀನಿ. ಇದು ಬಿಟ್ರೆ ಫಾರ್ಮಾ ಸೆಕ್ಟರ್ ಸೆಕೆಂಡ್ ಟಾಪ್ ಪರ್ಫಾರ್ಮ್ ಮಾಡುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಡಾಕ್ಟರ್ ರೆಡ್ಡಿ ಆಗಿರ್ಬೋದು, ಲುಪಿನ್ ಆಗಿರ್ಬೋದು, ಸಿಪ್ಲಾ ಆಗಿರ್ಬೋದು, ಲಾರ್ಜ್ ಕ್ಯಾಪ್ ಫಾರ್ಮಾ ಕಂಪನಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುವ ಸೆಕ್ಟರ್ 2025 ಅಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಸೊ ಒಂದ್ ಕಡೆ IT ಹೇಳಿದೆ, ಇನ್ನೊಂದ್ ಕಡೆ ಫಾರ್ಮಾ ಹೇಳಿದೆ. ಮೂರನೇ ಥರ್ಡ್ ಇಂಪಾರ್ಟೆಂಟ್ ಸೆಕ್ಟರ್ ಆಗಿ ನನಗೆ ಪರ್ಸನಲಿ ಸ್ಪೆಸಿಫಿಕ್ ಆಗಿ ಟೆಲಿಕಮ್ಯುನಿಕೇಶನ್ ಅಲ್ಲಿ ಅದರಲ್ಲೂ ಕೂಡ ಭಾರತಿ ಏರ್ಟೆಲ್ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಕೊಡುವ ಸಾಧ್ಯತೆಗಳು 2025ಗೆ ಜಾಸ್ತಿ ಇದೆ. ಆದರೆ ಹೈಯೆಸ್ಟ್ ದುಡ್ಡು ತಮಗೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಯಾವ ಶೇರ್ಗಳಲ್ಲಿ ಹೂಡಿಕೆ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಮಾರ್ಕೆಟ್ ಅಲ್ಲಿ ಪರಿಣತೆ ಕಡಿಮೆ ಇರುತ್ತೆ ಅವರು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗೆ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೂ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಯಾವ್ದು ಕಾಣ್ತಾ ಇದೆ ಅಂದ್ರೆ ಬ್ಯಾಂಕ್ಸ್. ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಪರ್ಫಾರ್ಮೆನ್ಸ್ ಖಂಡಿತ 2025ರಲ್ಲಿ ಜಾಸ್ತಿ ಪಾಸಿಟಿವ್ ಆಗಿ ಇರುತ್ತೆ. ಅದರಲ್ಲಿ ನೀವು ನನಗೆ ಕೇಳಿದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಆಗಿ HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ತುಂಬಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡುವ ಸಾಧ್ಯತೆ ಇದೆ. ಹಾಗೂ PSU ಬ್ಯಾಂಕ್ಸ್ ಅನ್ನ ತಾವು ತಗೊಳೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು. ಸೊ ಎರಡೂ ಕೂಡ ಪ್ರೈವೇಟ್ ಬ್ಯಾಂಕ್ಸ್ ಮತ್ತೆ ಪಬ್ಲಿಕ್ ಬ್ಯಾಂಕ್ ಎರಡೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಹಾಗೂ ತಾವು ವ್ಯಾಲ್ಯೂಯೇಷನ್ಸ್ ಅನ್ನ ನೋಡೋದಾದ್ರೆ, ಸೊ ನಾನು ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ 23rd ಇಯರ್ ನಂದು ಇದು ಶೇರ್ ಮಾರ್ಕೆಟಿನ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ವ್ಯಾಲ್ಯೂಯೇಷನ್ ಕಂಫರ್ಟ್ ಇವಾಗ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಜಾಸ್ತಿ ಇದೆ. ಸೊ ಯಾವಾಗ ನಮಗೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಜಾಸ್ತಿ ಇರುತ್ತೋ ಡೌನ್ ಸೈಡ್ ಲಿಮಿಟೆಡ್ ಇರುತ್ತೆ, ಅಪ್ ಸೈಡ್ ಅನ್ಲಿಮಿಟೆಡ್ ಇರುತ್ತೆ. ಅದನ್ನ ತಾವು ಕೇಳಿದ್ರೆ ನನಗೆ ಇನ್ಫ್ಯಾಕ್ಟ್ IT ಮತ್ತೆ ಫಾರ್ಮಾಗೆ ಕಂಪೇರ್ ಮಾಡಿದ್ರೆ, ಇವೊಂದು ನಾನು IT ಮತ್ತೆ ಫಾರ್ಮಾ 2025 ಪಾಸಿಟಿವ್ ಇದ್ರೂ ಕೂಡ 2025ಕ್ಕೆ ಬ್ಯಾಂಕಿಂಗ್ ಒನ್ ಆಫ್ ದಿ ಟಾಪ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನನಗೆ HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಇಷ್ಟ ಆಗುತ್ತೆ. ಹಾಗೂ ನೀವು ಪಬ್ಲಿಕ್ ಬ್ಯಾಂಕ್ ಅನ್ನ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ 2025 ಅಲ್ಲಿ ಕೊಡುವ ಸಾಧ್ಯತೆ